ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ರಿಲೇಟೆಡ್ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿವೆ. ಆ ಅಪ್ಡೇಟ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರೆಯಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು 3 ಜನ ಜಂಟಿ ಸ್ಪರ್ಧಿಗಳು, ಅದರ ಜೊತೆಗೆ 4 ಜನ ಒಂಟಿ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು. ಅದರಲ್ಲಿ ನಿನ್ನೆ ಒಂದು ಶನಿವಾರದ ಎಪಿಸೋಡ್ ನೀವೆಲ್ಲರೂ ಕೂಡ ನೋಡೇ ಇರ್ತೀರ. ಅದರಲ್ಲಿ ಮೊದಲನೇದಾಗಿ ನಮ್ಮ ಅಶ್ವಿನಿ ಗೌಡ ಅವರು ಒಂಟಿ ಸ್ಪರ್ಧಿ ಸೇವ್ ಆದ್ರು ಅಂತ ಹೇಳ್ಬೋದು. ಅದರ ಜೊತೆಗೆ ಎರಡನೇದಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ನಿನ್ನೆ ಎಪಿಸೋಡ್ ನಲ್ಲಿ ಸೇವ್ ಆದ್ರು ಅಂತ ಹೇಳ್ಬೋದು. ಒಟ್ಟಿನಲ್ಲಿ 10 ಜನರ ಪೈಕಿ 2 ಮಾತ್ರ ಸೇವ್ ಆದ್ರು. ಇನ್ನು ಉಳಿದಿರುವಂತಹ 3 ಜನ ಜಂಟಿ ಸ್ಪರ್ಧಿಗಳು, ಅದರ ಜೊತೆಗೆ 2 ಜನ ಒಂಟಿ ಸ್ಪರ್ಧಿಗಳು ಇನ್ನೂ ಕೂಡ ಹಾಟ್ ಸೀಟ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ನೀವೆಲ್ಲರೂ ಕೂಡ ಕೇಳ್ಬೋದು, ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೋಗಿದ್ದಾರೆ ಅಂತ. ಈಗ ಬಂದಿರುವಂತಹ ಅಪ್ಡೇಟ್ ನ ಪ್ರಕಾರ ಈಗ ಒಂದು ಎಲಿಮಿನೇಷನ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಈ ವಾರ ಯಾವುದೇ ರೀತಿಯಾಗಿ ಎಲಿಮಿನೇಷನ್ ಇರುವುದಿಲ್ಲ. ಅದು ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋದಾದ್ರೆ, ನಮ್ಮ ಬಿಗ್ ಬಾಸ್ ಮನಿ ಕ್ಲೋಸ್ ಆಗಿ ಓಪನ್ ಆದ ಕಾರಣ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಒಂದು 30 ರಿಂದ 31 ಗಂಟೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರು ಅಂತಾನೆ ಹೇಳ್ಬೋದು. ಆ ಒಂದು ಹೋಗುವಂತಹ ಸಿಚುವೇಶನ್ ಆಗಿರ್ಬೋದು, ಅದರ ಜೊತೆಗೆ ಹೋಗಿ ಬಂದು ಮತ್ತೆ ಒಂದು ದಿನ ಅಡ್ಜಸ್ಟ್ ಆಗಲು ಎಲ್ಲ ಕೂಡ ಟೈಮ್ ಅನ್ನು ತೆಗೆದುಕೊಂಡ್ರು ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಅವರಿಗೆ ಎರಡನೇ ವಾರದಲ್ಲಿ ಆಟ ಆಡಲು ಅವಕಾಶ ಸಿಗಲಿಲ್ಲ. ಅದಕ್ಕೋಸ್ಕರ ಈ ಒಂದು ಎಲಿಮಿನೇಷನ್ ಅನ್ಫೇರ್ ಆಗ್ತದೆ ಅಂತ ಹೇಳಿ ನಮ್ಮ ಬಿಗ್ ಬಾಸ್ ನವರು ಈ ಒಂದು ಎರಡನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯನ್ನು ಕ್ಯಾನ್ಸಲ್ ಮಾಡಿದ್ದಾನೆ ಅಂತಾನೆ ಹೇಳ್ಬೋದು. ಇದೊಂದು ರೀತಿಯಾಗಿ ಒಳ್ಳೆಯ ಡಿಸಿಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲವೊಂದಿಷ್ಟು ಜನರಿಗೆ ಅದು ಫೇರ್ ಅನಿಸ್ತಾ ಇರಲಿಲ್ಲ. ಆ ಒಂದು ಕಾರಣದಿಂದಾಗಿ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅಕಸ್ಮಾತ್ ಈ ಏನಾದ್ರೂ ಒಂದು ಪ್ರಾಬ್ಲಮ್ ಆಗದೆ ಇದ್ದಿದ್ರೆ ಖಂಡಿತವಾಗ್ಲು ಈ ವಾರದಲ್ಲಿ ಒಂದು ಎಲಿಮಿನೇಷನ್ ಇರ್ತಾ ಇತ್ತು. ಅದರಲ್ಲಿ ಜಾನ್ವಿ ಆಗ್ಲಿ, ಅದ್ರ ಜೊತೆಗೆ ಮಾಳು ಹಾಗೆ ಸ್ಪಂದನ ಇವರೆಲ್ಲರೂ ಕೂಡ ಡೇಂಜರ್ ಝೋನ್ ಅಲ್ಲಿ ಇದ್ರು ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ, ಇವತ್ತು ಶನಿವಾರ ಯಾವುದೇ ರೀತಿಯಾಗಿ ಎಲಿಮಿನೇಷನ್ ಇರುವುದಿಲ್ಲ. ಆದ್ರೆ ಬರುವಂತಹ ಮಂಗಳವಾರ ಅಥವಾ ಬುಧವಾರದಂದು ಒಂದು ಮಿಡ್ ವೀಕ್ ಎಲಿಮಿನೇಷನ್ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಒಟ್ಟಿನಲ್ಲಿ ಸಖತ್ ಆಗಿರುವಂತಹ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಇರುತ್ತದೆ ಅಂತ ಹೇಳ್ಬೋದು. ಮಿಡ್ ವೀಕ್ ಎಲಿಮಿನೇಷನ್ ಆದ್ರೆ ಮುಂದೆ ಬರುವಂತಹ ಶನಿವಾರ ಮತ್ತು ರವಿವಾರ ಅಂದ್ರೆ 3ನೇ ವಾರ ಅಂತ ಹೇಳ್ಬೋದು. 3ನೇ ವಾರದಲ್ಲಿ ಒಂದು ಫಿನಾಲೆ ಇರೋದ್ರಿಂದ ಅಲ್ಲಿ 6 ರಿಂದ 7 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಯಾರು ಹೋಗ್ತಾರೆ, ಹೇಗೆ ಹೋಗ್ತಾರೆ, ಯಾವ ರೀತಿಯಾಗಿ ನಮ್ಮ ಬಿಗ್ ಬಾಸ್ 3ನೇ ವಾರದ ಫಿನಾಲೆ ಸೆಟಪ್ ಅನ್ನು ಮಾಡಿದ್ದಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ನಂತರ ಎಲ್ಲರೂ ಕೂಡ ಒಂದು 3ನೇ ವಾರದ ಫಿನಾಲೆ ಆದ್ಮೇಲೆ 4 ರಿಂದ 5 ಅಥವಾ 6 ಜನರ ತನಕವು ಈ ಒಂದು ಸೀಸನ್ ಅಲ್ಲಿ ವೈಲ್ಡ್ ಕಾರ್ಡ್ ಗಳು ಎಂಟ್ರಿ ಆಗಲಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೆ ದಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ವೈಲ್ಡ್ ಕಾರ್ಡ್ ಗಳು ಕೂಡ ಇದೇ ಒಂದು ಸೀಸನ್ ಅಲ್ಲಿ ಎಂಟ್ರಿ ಆಗಲಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಒಟ್ಟಿನಲ್ಲಿ ಈ ಸೀಸನ್ ಮಾತ್ರ ಒಂದು ಸಖತ್ ಟ್ವಿಸ್ಟ್ ನಿಂದ ಶುರು ಆಗಲಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದೇ ವಾರದಲ್ಲಿ ಇನ್ನು ಬರುವಂತಹ ಶನಿವಾರ ಮತ್ತು ರವಿವಾರವೇ ಒಂದು 3ನೇ ವಾರದ ಫಿನಾಲೆ ಇರೋದ್ರಿಂದ 4 ರಿಂದ 5 ಜನ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವುದರಿಂದ ಈ 3ನೇ ವಾರದ ಸೋಮವಾರ ದಿನದಿಂದ ಒಂದು ಬರುವಂತಹ ಶುಕ್ರವಾರದ ದಿನವರೆಗೆ ಸಖತ್ ಇಂಟೆನ್ಸ್ ಆಗಿರುವಂತಹ ಒಂದು ವಾರ ಇರಲಿದೆ. ಅಂದ್ರೆ ನಲ್ಲಿ ಒಂದು ರೀತಿಯಾಗಿ ಅವರು ಟ್ಯಾಲೆಂಟ್ ಅನ್ನು ಹೊರ ಹಾಕುವಂತ, ಅವರ ಕೆಪಾಸಿಟಿಯನ್ನು ಹೊರ ಹಾಕುವಂತ ಒಂದು ವೀಕ್ ಇದಾಗಿರುತ್ತದೆ ಅನ್ನುವಂತ ಮಾಹಿತಿ ಬಂದಿದೆ ಅಂತ ಹೇಳ್ಬೋದು. ಇದು ಬಿಗ್ ಬಾಸ್ ರಿಲೇಟೆಡ್ ಕೆಲವೊಂದಿಷ್ಟು ಅಪ್ಡೇಟ್ ಗಳು ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.